Hi, I'm Kaviraj from scoringtarget.com. In today's session, we are going to discuss second language English model question paper for SSLC students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು SSLC ವಿದ್ಯಾರ್ಥಿಗಳಿಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇದು ಪೂರ್ವ ಸಿದ್ಧತೆ ಪರೀಕ್ಷೆ ಅಂದರೆ ಪ್ರಿಪರೇಟರಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಮತ್ತು ಆ್ಯನುವಲ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಜೊತೆಗೆ ನಿಮಗೆ ಒಟ್ಟಾರೆ 5 ಮಾದರಿ ಪ್ರಶ್ನೆ ಪತ್ರಿಕೆಗಳಿವೆ. ಈ ಒಂದು PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಒಟ್ಟಾರೆ 5 ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ನೀವು ಕಾಣ್ಬೋದು. ಸೊ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ನಮಗೆ ಇಲ್ಲಿ ಒಟ್ಟಾರೆ 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಮೊದಲನೇ ಒಂದು ಪ್ರಶ್ನೆ ಏನಿದೆ ಅಂದರೆ ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಇದೆ. ಇಲ್ಲಿ ಆಪ್ಷನ್ 4 ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ RB. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಇಲ್ಲಿ ಅಂಡರ್ಲೈನ್ ಮಾಡಿದಂಥ ಒಂದು ಸೆಂಟೆನ್ಸ್ ಇದೆ ನೋಡಿ. ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಅ ರೈಟ್, ಇಟ್ ಈಸ್ ದ ಥರ್ಡ್ ಡೋರ್ ಟು ಯುವರ್ ಲೆಫ್ಟ್ ಅಂತಿದೆ. ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದೇನಾಗುತ್ತೆ ಅಂದರೆ ಗಿವಿಂಗ್ ಡೈರೆಕ್ಷನ್. ಸೊ ಒಂದು ರೂಟನ್ನು ತೋರಿಸ್ತಾ ಇದ್ದಾರೆ ಯಾವ ಥರ ಹೋಗಬೇಕು ಅಂತ. ಮೂರನೇ ಪ್ರಶ್ನೆ ಏನಿದೆ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಅಂದರೆ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ನಾವು ಇಫ್ ಕ್ಲಾಸನ್ನು ತುಂಬಬೇಕು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ವುಡ್ ಹ್ಯಾವ್ ಇದೆ. ನೋಡಿ, ಐ ಥಾಟ್ ಐ ಡಿಡ್ ನಾಟ್ ಹ್ಯಾವ್ ಟು, ಇಫ್ ಯು ಹ್ಯಾಡ್ ಕಾಲ್ಡ್ ಐ ವುಡ್ ಹ್ಯಾವ್ ಪಿಕ್ಡ್ ಯು ಅಪ್ ಅಂತ ಇದೆ. ನಾಲ್ಕನೇ ಪ್ರಶ್ನೆ ಏನಿದೆ ಇನ್ಫಿನಿಟಿಗೆ ಸಂಬಂಧಪಟ್ಟಂತೆ 2+ ವರ್ಬ್ ಇರುತ್ತೆ. ಇಲ್ಲಿ 2+ ವರ್ಬ್ ಇರ್ತಕ್ಕಂಥದ್ದು ಯಾವುದಿದೆ ಈ ಡೈಲಾಗಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಪ್ಷನಲ್ಲಿ ನೋಡಿ 2+ ವರ್ಬ್ ಇರೋದು ಆಪ್ಷನ್ ಡಿ ಇದೆ. ಸೊ ಇದು ಸರಿಯಾದ ಉತ್ತರ. ಆಮೇಲೆ 5ನೇ ಪ್ರಶ್ನೆ ಕೊಲೊಕೇಟಿವ್ ವರ್ಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಇದು ಒಟ್ಟಾರೆ ಮೇನ್ ಕ್ವೆಶ್ಚನ್ ಬುಕ್ 2 ಅಲ್ಲಿ ಬರ್ತಕ್ಕಂಥ 1 ಅಂಕದ 12 ಪ್ರಶ್ನೆಗಳು. ಇಲ್ಲಿ ಕೊಲೊಕೇಟಿವ್ ಇದೆ. ಎ ಕಾಲಮಲ್ಲಿ ಕೊಟ್ಟಂಥ ಪದ ಬಿ ಕಾಲಮಲ್ಲಿ ಮ್ಯಾಚ್ ಮಾಡಬೇಕು. ಸೀಲಿಂಗ್ ಅದೇ ಸೀಲಿಂಗಲ್ಲಿ ಯಾವುದಾಗುತ್ತೆ ಅಂದರೆ ಸೀಲಿಂಗ್ ಫ್ಯಾನ್. 6ನೇ ಪ್ರಶ್ನೆ 2 ಸಿಲೆಬಲ್ ಇದ್ದಂಥ ಪದ ಯಾವುದು ಈ 4ರಲ್ಲಿ ಅಂತ ಹುಡುಕಬೇಕು. ಇದರಲ್ಲಿ ಕರೆಂಟ್ ಅಂತಕ್ಕಂಥ ಪದ 2 ಸಿಲೆಬಲ್ ಇದೆ. ಇನ್ನು 7ನೇ ಪ್ರಶ್ನೆ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತ ಇದೆ. ದಿಸ್ ಕ್ಲಾಸ್ ಈಸ್ ಫುಲ್ ಆಫ್ ಡ್ಯಾಶ್ ಸ್ಟೂಡೆಂಟ್ಸ್ ಅಂತ ಇದೆ. ಇಲ್ಲಿ ಇಂಟೆಲಿಜೆನ್ಸ್ ಅಂತ ಬರೆದಿದ್ದಾರೆ, ಇದು ಇಂಟೆಲಿಜೆಂಟ್ ಅಂತ ಮಾಡಬೇಕು. ಸರಿಯಾದ ಉತ್ತರ ಇಂಟೆಲಿಜೆಂಟ್. ಇಲ್ಲಿ 8ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ದ ಪೆಸಿಫಿಕ್ ಓಷಿಯನ್ ಈಸ್ ಡ್ಯಾಶ್ ಬಿಗ್ಗೆಸ್ಟ್ ವಾಟರ್ ಬಾಡಿ ಇನ್ ದ ವರ್ಲ್ಡ್. ಸೊ ಇಲ್ಲಿ ಆರ್ಟಿಕಲ್ ದ ಅನ್ನು ತುಂಬ್ತೀವಿ. ದ ಬಿಗ್ಗೆಸ್ಟ್ ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. 9ನೇ ಪ್ರಶ್ನೆ ಐಡೆಂಟಿಫೈ ದಿ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಸೊ ಈ ಸೆಂಟೆನ್ಸ್ ಅಂದರೆ ಅಂಡರ್ಲೈನ್ ಮಾಡಿದ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು. ದಿಸ್ ಈಸ್ ದಿ ಬಿಗ್ಗೆಸ್ಟ್ ಬಾಕ್ಸ್ ವಿ ಹ್ಯಾವ್. ಇಲ್ಲಿ ಬಿಗ್ಗೆಸ್ಟ್ ಅನ್ನೋದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. 10ನೇ ಪ್ರಶ್ನೆ ಫಿಲ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಸೊ ಲಿಂಕಿಂಗ್ ವರ್ಡನ್ನು ತುಂಬಬೇಕು. ಐ ಕುಡಂಟ್ ಕಮ್ ಟು ಸ್ಕೂಲ್ ಎಸ್ಟರ್ಡೇ. ಇಲ್ಲಿ ಬಿಕಾಸನ್ನು ತುಂಬಬೇಕು. ಬಿಕಾಸ್ ಐ ವಾಸಂಟ್ ಕೀಪಿಂಗ್ ವೆಲ್. ಅಥವಾ ನಾವು ಯಾಸ್ ಅಂತ ಕೂಡ ತುಂಬೋದು, ಯಾವುದಾದ್ರೂ ಒಂದನ್ನು ತುಂಬಿ. ನೆಕ್ಸ್ಟ್ 11ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ವಿ ಗಾಟ್ ದೀಸ್ ಕರ್ಟೆನ್ಸ್ ಡ್ಯಾಶ್ ಸಿಂಗಪೂರ್. ಇಲ್ಲಿ ಇನ್ನನ್ನು ತುಂಬಬೇಕು, ಇನ್ ಸಿಂಗಪೂರ್. 12ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ವರ್ಬ್ ಫಾರ್ಮಲ್ಲಿ ತುಂಬಬೇಕು. ಹ್ಯಾವ್ ಬಿನ್ ಇದೆ, ಬ್ರ್ಯಾಕೆಟಲ್ಲಿ ಹ್ಯಾವ್ ಪ್ಲಸ್ ಬಿ ಅಂತ ಕೊಟ್ಟಿದ್ದಾರೆ. ವಿ ಡ್ಯಾಶ್ ಡ್ಯಾಶ್ ಟು ಡೆಲ್ಲಿ ಲಾಸ್ಟ್ ಇಯರ್. ಸೊ ಪಾಸ್ಟ್ ಟೆನ್ಸಲ್ಲಿದೆ ಹ್ಯಾಡ್ ಬಿನ್ ಅಂತ ತುಂಬಬೇಕು. ವಿ ಹ್ಯಾಡ್ ಬಿನ್ ಟು ಡೆಲ್ಲಿ ಲಾಸ್ಟ್ ಇಯರ್. 13ನೇ ಪ್ರಶ್ನೆ ಯೂಸ್ ದಿ ವರ್ಡ್ ಪ್ರಾಕ್ಟೀಸ್ ಆ್ಯಸ್ ಅ ನೌನ್ ಇನ್ ಅ ಸೆಂಟೆನ್ಸ್. ಸೊ ಪ್ರಾಕ್ಟೀಸ್ ಅಂತಕ್ಕಂಥ ಈ ಪದ ಏನಿದೆ ನಾಮಪದವಾಗಿ ನೌನ್ ಆಗಿ ನಮ್ಮ ಸೆಂಟೆನ್ಸಲ್ಲಿ ಬಳಸಬೇಕು. ಸೊ ಆನ್ಸರ್ ಐ ವಾಂಟ್ ಲಾಟ್ಸ್ ಆಫ್ ಪ್ರಾಕ್ಟೀಸ್ ಬಿಫೋರ್ ದಿ ಮ್ಯಾಚ್. 14ನೇ ಪ್ರಶ್ನೆ ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ದಟ್ ಈಸ್ ಅ ಬಿಗ್ ಬರ್ಡ್ ಅಂತ ಇದೆ. ಈ ಸೆಂಟೆನ್ಸ್ಗೆ ನಾವೇನು ಮಾಡಬೇಕು? ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ದ ಬಿಗ್ಗೆಸ್ಟ್ ಬರ್ಡ್. ದಿಸ್ ಈಸ್ ದ ಆನ್ಸರ್. ಇನ್ನು 15ನೇ ಪ್ರಶ್ನೆ ಫ್ರೇಮ್ ಅ ಕ್ವೆಶ್ಚನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್. ದ ಟೀಚರ್ಸ್ ಕ್ಲ್ಯಾಪ್ಡ್ ಲೌಡ್ಲಿ. ಈ ಪದ ಏನಿದೆ ಅಂಡರ್ಲೈನ್ ಮಾಡಿದ ಪದ, ಇದು ಪ್ರಶ್ನೆ ಉತ್ತರ ಬರುವ ಹಾಗೆ ನಾವು ಪ್ರಶ್ನೆಯನ್ನು ರಚಿಸಬೇಕು. ಹೌ ಡಿಡ್ ದ ಟೀಚರ್ ಸ್ಲ್ಯಾಪ್? ಓಕೆ. 16 ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ಈ ಕೊಟ್ಟಂಥ ಸೆಂಟೆನ್ಸ್ನ ರಿಪೋರ್ಟೆಡ್ ಸ್ಪೀಚನ್ನು ಬರೀಬೇಕು. ಇಲ್ಲಿ ಆಕಾಶ್ ಮತ್ತು ದಿವ್ಯಾ ಮಧ್ಯೆ ಸಂಭಾಷಣೆ ಇದೆ. ಸೊ ಆನ್ಸರ್ ಏನು? ಆಕಾಶ್ ಟೋಲ್ಡ್ ದಿವ್ಯಾ ದ್ಯಾಟ್ ದೇ ಹ್ಯಾಡ್ ಅ ಲಾಟ್ ಆಫ್ ಫನ್ ಆನ್ ದ ಟ್ರಿಪ್.
ಮೇನ್ ಕ್ವೆಶ್ಚನ್ ನಂಬರ್ 3 ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್, ಎಡಿಟ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್ ಅಂತ ಇದೆ. ಇದು ಒಂದು ಅಂಕದ 2 ಪ್ರಶ್ನೆಗಳಿವೆ. ಸೊ ಇಲ್ಲಿ ಏನು ಕ್ಲೂಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎ ಮತ್ತು ಬಿ ಅಂತ ಕ್ಲೂಸ್ ಕೊಟ್ಟಿದ್ದಾರೆ. ಈ ಒಂದು ಕೊಟ್ಟಂಥ ಪ್ಯಾರಾಗ್ರಾಫಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಹೇಳಿದ್ದಾರೆ, ಅದನ್ನು ಸರಿಪಡಿಸಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸರಿಪಡಿಸಿ ಅಂತ. ಸೊ ನೋಡಿ ಎಲ್ಲಿದೆ ಪ್ಯಾರಾಗ್ರಾಫಲ್ಲಿ, ದ ಮೋಸ್ಟ್ ಆಫ್ ದ ಪೊಲ್ಯೂಟೆಂಟ್ಸ್ ಇದೆಲ್ಲ, ಇಲ್ಲಿ ಪೊಲ್ಯೂಟೆಂಟ್ಸ್ ಈ ಥರ ಸ್ಪೆಲ್ಲಿಂಗನ್ನು ಬರೀಬೇಕು. ಇನ್ನು ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್, ಪ್ರಿಪೋಸಿಷನನ್ನು ಸರಿಪಡಿಸಿ ಅಂತ. ಸೊ ಪ್ರಿಪೋಸಿಷನ್ ಎಲ್ಲಿದೆ ನೋಡಿ, ದಟ್ ಲೆಟ್ ಔಟ್ ಹಾರ್ಮ್ಫುಲ್ ಕೆಮಿಕಲ್ ವೇಸ್ಟ್ ಎಟ್ ಇದೆ, ಎಟ್ ಬದಲಾಗಿ ನಾವು ಇಂಟು ಅನ್ನು ಬರೀಬೇಕು. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 4 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್ ಇದೆ. ಅಂದರೆ 2 ಅಂಕದ 7 ಪ್ರಶ್ನೆಗಳು, ಒಟ್ಟಾರೆ 14 ಅಂಕ. ಹೂಸ್ ಆರ್ಗ್ಯುಮೆಂಟ್ ಡು ಯು ಅಗ್ರಿ ವಿತ್, ಡಾನ್ ಅನ್ಸೆಲ್ಮೋಸ್ ಆರ್ ದ ಸ್ಟೋರಿ ಟೆಲರ್ಸ್, ವೈ? ಆದರೆ ಇಲ್ಲಿ ಜೆಂಟಲ್ಮೆನ್ ಆಫ್ ರೇನ್ ಮೀಡಿಯೋ ಪಾಠದಿಂದ ಇದೆ, ಡಾನ್ ಅನ್ಸೆಲ್ಮೋ ಅವರ ಒಂದು ವಾದ ಅಥವಾ ಸ್ಟೋರಿ ಟೆಲರ್ ಅವರ ವಾದ ಯಾವುದು ಹೋಗ್ತೀರಾ, ಯಾಕೆ ಅಂತ ಇದೆ. ವಿ ಅಗ್ರಿ ವಿತ್ ಡಾನ್ ಅನ್ಸೆಲ್ಮೋಸ್ ಆರ್ಗ್ಯುಮೆಂಟ್ ವೆನ್ ಹಿ ಸೋಲ್ಡ್ ಹಿಸ್ ಪ್ರಾಪರ್ಟಿ, though it is unusual and far away from reality. According to him, it was correct. He was a man of principles. He thought that it was right to stand on his words. 19ನೇ ಪ್ರಶ್ನೆ, ಹೌ ವಾಸ್ ದ ಜಾಜ್ ಪ್ಲೇಯರ್ ಹೆಲ್ಡ್ ಹಿಸ್ ಇನ್ಸ್ಟ್ರೂಮೆಂಟ್? ಜಾಜ್ ಪ್ಲೇಯರ್ ತನ್ನ ಉಪಕರಣವನ್ನು ಯಾವ ಥರ ಕೊರಳಿ ಹಾಕುತ್ತಿದ್ದ? ಹಿಸ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್ ಹ್ಯಾಂಗ್ಸ್ ಫ್ರಮ್ ಹಿಸ್ ನೆಕ್. ಇಟ್ ಈಸ್ ಸಪೋರ್ಟೆಡ್ ಬೈ ಅ ವೈಟ್ ಕೋಟ್ ಹ್ಯಾಂಗರ್. ಸೊ 20ನೇ ಪ್ರಶ್ನೆ, ಆ್ಯಸ್ ಸ್ಮಿತಾ ಸ್ಯಾಟ್ ಲಿಸ್ನಿಂಗ್ ಟು ದ ಮ್ಯೂಸಿಕ್, ಸಿ ವಾಸ್ ಸ್ಪೆಲ್ ಬೌಂಡ್, ಬಟ್ ಆಲ್ ದ ವೈಲ್ ಹರ್ ಮೈಂಡ್ಸ್ ವಾಸ್ ಎಕೋಯಿಂಗ್ ಸಮಥಿಂಗ್ ಎಲ್ಸ್. ವಾಟ್ ವಾಸ್ ದ್ಯಾಟ್ ಅಂತ ಪ್ರಶ್ನೆ. ದ ಕಾನ್ಸರ್ಟ್ ಪಾಠದಿಂದ ಇದೆ. ಅಂದರೆ ಸ್ಮಿತಾ ಸಂಗೀತ ಕಾರ್ಯಕ್ರಮ ಕೇಳ್ತಿರ್ಬೇಕಾದ್ರೆ ಅವಳಿಗೆ ಯಾವ ಸೌಂಡ್ಗಳು ಕೇಳಬರ್ತಾಯಿತ್ತು, ಏನು ಪ್ರತಿಧ್ವನಿ ಆಗ್ತಾಯಿದ್ದ ಅವಳ ಮನಸ್ಸಲ್ಲಿ? ಆಲ್ ದ ಟೈಮ್ ದ ಸೆಂಟೆನ್ಸ್ ಅಟರ್ಡ್ ಬೈ ಹರ್ ಬ್ರದರ್, ದ ಚಾನ್ಸ್ ಆಫ್ ಅ ಲೈಫ್ ಟೈಮ್, ಕೆಪ್ಟ್ ಎಕೋಯಿಂಗ್ ಇನ್ ಹರ್ ಇಯರ್ಸ್. ಸೊ ಜೀವನದ ಕೊನೆಯ ಅವಕಾಶ ಅಂತ ಏನು ಅನಂತ್ ಹೇಳ್ತಾ ಇದ್ದ, ಆ ಒಂದು ಪದ, ಆ ಒಂದು ಸೆಂಟೆನ್ಸ್ ಅವಳ ಮನದಲ್ಲಿ ಯಾವಾಗಲೂ ಪ್ರತಿಧ್ವನಿಸ್ತಾ ಇತ್ತು. ಕ್ವೆಶ್ಚನ್ ನಂಬರ್ 21, ಇಟ್ ಇಸ್ ಅ ರೆಗ್ಯುಲರ್ ಸೀನ್, ವಾಟ್ ವಾಸ್ ದ ರೆಗ್ಯುಲರ್ ಅಬೌಟ್ ದಿ ಸೀನ್? ಇದು ದೇರ್ ಇಸ್ ಎ ಗಣಪತಿ ಟ್ರ್ಯಾಕ್ಸ್ನಿಂದ ಈ ಒಂದು ಪ್ರಶ್ನೆ. ಇದೊಂದು ದಿನನಿತ್ಯದ ಸಾಮಾನ್ಯ ದೃಶ್ಯ ಆಗಿತ್ತು. ಸೊ ಯಾವ ದೃಶ್ಯ ಇದು? ದ ಸೈಟ್ ಆಫ್ ಕಮ್ಯೂಟರ್ ಸ್ವಾರ್ಮಿಂಗ್ ಔಟ್ ಆ್ಯಂಡ್ ಇನ್ ಟು the 12 packed coaches of the Mumbai suburban electrical train when it made its 22nd halt was regular about the scene. 22ನೇ ಪ್ರಶ್ನೆ, my dad knew his duties. What did he think his duty was? ಅಂದರೆ ನನ್ನ ತಂದೆಗೆ ನನ್ನ ಕರ್ತವ್ಯ ಏನಂತ ಗೊತ್ತಿದೆ, ಆ ಕರ್ತವ್ಯಗಳು ಯಾವುದು? ಇದು ಗ್ರ್ಯಾಂಡ್ಮದಿಂದ ಇದೆ, ಗ್ರ್ಯಾಂಡ್ಮ ಕನ್ಸಿಟ್ರಿ. The speaker's dad knew that what his duty meant. He agreed to fulfill his mother's desire immediately because he was obedient and loved his mother. 23ನೇ ಪ್ರಶ್ನೆ, ವಾಟ್ ಮೇಡ್ ಅವತಾರ್ ನರೇನ್ ಆ್ಯಂಗ್ರಿ? ಅವತಾರ್ ನರೇನ್ಗೆ ಕೋಪ ಬರಲು ಕಾರಣ ಏನು? ದ ಹೆಡ್ ಮಾಸ್ಟರ್ ಆಫ್ ದಿಸ್ ನ್ಯೂ ಸ್ಕೂಲ್ ಸಜೆಸ್ಟೆಡ್ ದ್ಯಾಟ್ ಅವತಾರ್ ನರೇನ್ ಟುಕ್ ಹಿಸ್ ಸನ್ ಟು ದಿ ಸ್ಕೂಲ್ ಫಾರ್ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್. ದಿ ಸಜೆಷನ್ angered Avtar Narayan as he was of the opinion that his son was not dumb and his hearing would improve with treatment. ಸೊ ಇಲ್ಲಿ ನಿಮಗೆ ಪ್ರಶ್ನೆಗೆ ಒಂದು ಚಾಯ್ಸ್ ಕೂಡ ಇದೆ, ಮುಂದೆ ಒಂದು ಪ್ರಶ್ನೆಗೆ ನೀವು ಅದನ್ನು ಕೂಡ ಬರಿಬೋದು. ಏನಿದೆ ಚಾಯ್ಸ್ ಅಂದರೆ ಹೂಸ್ ಆರ್ಗ್ಯುಮೆಂಟ್ ಡು ಯು ಅಗ್ರಿ ಅಂತ ಇದೆ. ನೆಕ್ಸ್ಟ್ 24ನೇ ಪ್ರಶ್ನೆ ಏನಿದೆ, ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ ದಿ US ಕಾನ್ಸ್ಟಿಟ್ಯೂಷನ್ ಬೆನಿಫಿಟ್ ದ ಬ್ಲ್ಯಾಕ್ ಅಮೇರಿಕನ್ಸ್ ಅಂತ ಇದೆ. ಸೊ ಇದು ಅಂಬೇಡ್ಕರ್ ಅವರ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಆಮೇಲೆ ನಿಮಗೆ ವಾಟ್ ಡಿಡ್ ಸತೀಶ್ ಅಟ್ ದಿ ಫಾರ್ ಕಾರ್ನ್ ಆಫ್ ದ ಗಾರ್ಡನ್ ಅಂತ ಇದೆ. ಸೊ ಎರಡರಲ್ಲಿ ನೀವು ಯಾವುದಾದ್ರು ಕೂಡ ಒಂದನ್ನು ಬರಿಬೋದು, ಇಲ್ಲಿ ಉತ್ತರ ಕೂಡ ಕೊಟ್ಟಿದ್ದೀನಿ. ಈ ಮೇನ್ ಕ್ವೆಶ್ಚನ್ ನಂಬರ್ 5 3 ಅಂಕದ 2 ಪ್ರಶ್ನೆಗಳಿವೆ. ಸೊ 3 ಅಂಕಕ್ಕೆ ಬರೆಯೋದ್ರಿಂದ 5-6 ವಾಕ್ಯಗಳಲ್ಲಿ ಈ ಉತ್ತರಗಳನ್ನು ಬರೀಬೇಕು. ಸೊ ದ ಪೋಯಟ್ ಸೇಸ್ ದ್ಯಾಟ್ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೆಂತ್ ಬೆಸ್ಟ್, ವಾಟ್ ಡಸ್ ದ ಮೀನ್ ಅಂತಿದೆ. ಸೊ ಈ ಪ್ರಶ್ನೆ ನಾವು ಆದಷ್ಟು ಕೋಟ್ ಫ್ರಮ್ ಮೆಮೊರಿ ಇರೋದ್ರಿಂದ ಈ ಪ್ರಶ್ನೆ ಓದುವ ಅವಶ್ಯಕತೆ ಇಲ್ಲ. ಸೊ ಅದಾದ ನಂತರ ನಾವು 26ನೇ ಪ್ರಶ್ನೆ ಏನಿದೆ, ವಾಟ್ ವೇರ್ ಬುದ್ಧಾಸ್ ಆ್ಯಂಡ್ ಅವೈಸ್ ಒಪಿನಿಯನ್ ಆನ್ ದಿ ಕಾಸ್ಟ್ ಡಿವಿಷನ್. ಸೊ ನಾವು ಇದು ಓದ್ಕೋಬೋದು, ಬುದ್ಧ ಮತ್ತು ಅವೈಯರ ಪ್ರಕಾರ ಜಾತಿ ಪದ್ಧತಿ ಅಂದರೆ ಏನು, ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಲ್ಲಿ ಇದನ್ನು ನಾವು ನೋಡ್ಕೋಬೋದು ಇದು ಆನ್ಸರನ್ನು. ಆಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ. ಸೊ
ನಾನೀಗ ವೀಡಿಯೋಲಿ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ವೀಡಿಯೋನ ಸ್ಟಾಪ್ ಮಾಡ್ತಾ ಕೂಡ ಇದು ಓದ್ಕೋಬೋದು. ಯಾಕಂದರೆ ಪ್ರಶ್ನೆ ಪತ್ರಿಕೆ ತುಂಬ ದೊಡ್ಡದಿದೆ, 80 ಅಂಕ ಇದೆ. ಇದಾದ ನಂತರ ಇನ್ನೂ 4 ಪ್ರಶ್ನೆ ಪತ್ರಿಕೆ ಕೂಡ ಇದರ ಜೊತೆಗಿದೆ. ಸೊ ಇಲ್ಲಿ ಒಂದು ಪಿಕ್ಚರ್ ರೈಟಿಂಗ್ ಇದೆ. ಈ ಥರ ಪ್ರಶ್ನೆ ಪತ್ರಿಕೆಯ ಎಲ್ಲ ಕೀ ಆನ್ಸರನ್ನು ಪಡ್ಕೋಬೋದು. ಸೊ ಶಾರ್ಟಾಗಿ ಮಾಡ್ತಾಯಿದ್ದೀನಿ. ನೀವು ಇದು PDF ಏನಿದೆ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಇರ್ತೀರಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. 5 ಪ್ರಶ್ನೆ ಪತ್ರಿಕೆ ಸಿಗುತ್ತೆ ನಿಮಗೆ. ಅಲ್ಲಿ ನೀವು ಡೀಟೇಲ್ ಆಗಿ ಓದ್ಕೊಳ್ಳಿ. ಸೊ ಅದು ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.